ಎಲ್ರಿಗೂ ನಮಸ್ಕಾರ. ನಮ್ಗೆ ಕಾಲಭೈರವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ನಮ್ಗೆ ಮನೆ ದೇವ್ರು. ನಾವು ಕಾಲಭೈರವೇಶ್ವರ ಸ್ವಾಮಿನ ಮದ್ವೆಗ್ ಮುಂಚೆ ಅಥವಾ ಮದ್ವೆ ಆದ್ಮೇಲೆ ಪೂಜಿಸ್ಕೊಂತ ಬಂದಿದೀವಿ. ಕಾಲಭೈರವೇಶ್ವರ ಸ್ವಾಮಿ ಒಂದೇ ಸಮಸ್ಯೆ ಅಂತ ಅಲ್ಲ, ಬಸವಪ್ಪನವರು ಕಾಲಭೈರವೇಶ್ವರ ಸ್ವಾಮಿ ಜೀವನದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಈಗ ಇಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ನಾವು ಬೂದ್ ಗುಂಬಳಕಾಯಿ ದೀಪವನ್ನ ಹಚ್ತೀವಿ. ಬೂದ್ ಗುಂಬಳಕಾಯಿ ದೀಪವನ್ನ ನಾವು ಎಷ್ಟು ವಾರ ಅನ್ಕೋತೀವೋ ಅಷ್ಟು ವಾರ ಹಚ್ಬೋದು. ಕೆಲವರು 3 ವಾರ ಹಚ್ತಾರೆ, 5 ವಾರ, 9 ವಾರ, 18 ವಾರ, 21 ವಾರ, 48 ವಾರ, ಈ ತರ ಅಮಾವಾಸ್ಯೆ ಹುಣ್ಣಿಮೆಯನ್ನ ಹೆಣಿಸ್ಕೊಂಡು ಹಚ್ತಾರೆ. ಹೀಗೆ ಹಚ್ಚೋದ್ರಿಂದ ನಾವು ಯಾವಾಗ್ಲೂ ಒಂದು ಸಂಕಲ್ಪ ಮಾಡ್ಕೊಂಡು ಹಚ್ಬೇಕು. ಕೆಲವರು ಸರ್ಕಾರಿ ಕೆಲಸ ಬೇಕು ಅಂತ ಹಚ್ಬೋದು. ಇನ್ನು ದಾಂಪತ್ಯ ಜೀವನ ಅಂದ್ರೆ ಮದ್ವೆ ಫಿಕ್ಸ್ ಆಗ್ಲಿ, ಮದ್ವೆ ಆಗ್ಲಿ ಅಂತ ಹಚ್ತಾರೆ. ಇನ್ ಕೆಲವರು ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಹಚ್ತಾರೆ. ಇನ್ ಕೆಲವರು ಮಕ್ಕಳಾಗ್ಲಿ ಅಂತ ಹಚ್ತಾರೆ. ಇನ್ ಕೆಲವರು ಏನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ರೆ ಆರೋಗ್ಯ ಸಮಸ್ಯೆಗಳು ದೂರ ಆಗ್ಲಿ ಅಂತ ಹಚ್ತಾರೆ. ಹೀಗೆ ಜೀವನದ ಸರ್ವ ಸಮಸ್ಯೆಗಳಿಗೂ ನಮ್ಗೆ ಈ ಬೂದ್ಗುಂಬಳಕಾಯಿ ದೀಪ ಪರಿಹಾರ ಆಗುತ್ತೆ. ನಮಗೆ ಬೂದ್ಗುಂಬಳಕಾಯಿ ದೀಪ ಒಂದು ಸಂಕಲ್ಪ ಮಾಡಿ ಹಚ್ಚಿದ ತಕ್ಷಣ 1, 2, 3 ವಾರದಷ್ಟರಲ್ಲಿ ತನ್ನ ರಿಸಲ್ಟ್ಸ್ ನ ಕೊಡುತ್ತೆ. ಯಾವುದೇ ಸಮಸ್ಯೆ ಆಗಿರ್ಲಿ, ಇದು ಕಾಲಭೈರವೇಶ್ವರ ಸ್ವಾಮಿನ ಮತ್ತೆ ಬಸವಪ್ಪನ ನಂಬಿಕೊಂಡು ಹಚ್ಚಿದ್ರೆ ಅದು ನಿಜವಾಗ್ಲೂ ಈಡೇರುತ್ತೆ. ಯಾಕಂದ್ರೆ ಹೆಸರಲ್ಲೇ ಕಾಲಭೈರವ ಅಂತಿದೆ. ಕಾಲಭೈರವ ಅಂತ ಅಂದ್ರೆ ಆಪತ್ತಿನ ಕಾಲವನ್ನ ದೂರ ಮಾಡಿ, ವಿಪತ್ತುಗಳನ್ನ ದೂರ ಮಾಡಿ ಒಳ್ಳೆಯ ಕಾಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ಸ್ವಾಮಿ. ಈ ಸ್ವಾಮಿನ ನಾವು ತುಂಬಾ ವರ್ಷದಿಂದ ಪೂಜೆ ಮಾಡ್ಕೊಂಡ್ ಬರ್ತಿದೀವಿ. ನಾವೇನೇನ್ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಬರ್ತಿದೀವಿ ಅದನ್ನೆಲ್ಲ ಸ್ವಾಮಿಗಳು ನೆರವೇರಿಸ್ಕೊಟ್ಟು ಇವತ್ತು ನಮ್ ಜೀವನವನ್ನ ಚೆನ್ನಾಗಿಟ್ಟಿದ್ದಾರೆ. ಆ ಸ್ವಾಮಿಗೆ ಮತ್ತೆ ಈ ಕ್ಷೇತ್ರಕ್ಕೆ ನಾವ್ ಯಾವಾಗ್ಲೂ ಋಣವಾಗಿರ್ತೀವಿ. ಬಸವಪ್ಪನೂ ಅಷ್ಟೇ, ನಾವೇನ್ ಸಂಕಲ್ಪ ಮಾಡ್ಕೊಂಡು ಪಾದ ಕೇಳ್ತೀವಿ ಅದಕ್ಕೆ ಬಲಗಾಲ್ ಕೊಟ್ಟು ಪಾದ ಕೊಟ್ಟಾಗ ಸಂಕಲ್ಪಗಳೆಲ್ಲ ಈಡೇರಿದೆ. ಇದರಿಂದ ನಾವು ನಮ್ ಕುಟುಂಬ ಎಲ್ಲ ಆರೋಗ್ಯ ಆಯುಷ್ಕರವಾಗಿ ಕ್ಷೇಮವಾಗಿದ್ದೀವಿ. ಹಾಗಾಗಿ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬೂದ್ಗುಂಬಳಕಾಯಿ ದೀಪ ಹಚ್ಚೋದು, ವಿಶೇಷ ದಿನಗಳಲ್ಲಿ ಅಭಿಷೇಕಗಳನ್ನ ಮಾಡೋದು, ಬಸವಣ್ಣ ಪಾದ ಸೇವೆಯನ್ನ ಮಾಡಿ ಪ್ರಸಾದ ನಿಲಯದಲ್ಲಿ ಬಸವಪ್ಪನ ಹೆಸರಲ್ಲಿ ನಾವು ಪ್ರಸಾದವನ್ನ ಹಂಚಿಸೋದ್ರಿಂದ ಬಹಳ ಒಳ್ಳೇದಾಗುತ್ತೆ. ಸೊ ಈ ಸೇವೆಯನ್ನ ಸುತ್ತಮುತ್ತಲಿನ ಜನರು, ಭಕ್ತರು ಎಲ್ಲರೂ ಮಾಡ್ಕೊಳ್ತಾ ಬಂದ್ರೆ ನಿಜವಾಗ್ಲೂ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಿ ನಮ್ಮ ಜೀವನ ಸಂತೋಷಕರವಾಗಿ, ಆರೋಗ್ಯ ಆಯುಷ್ಕರವಾಗಿ, ನೆಮ್ಮದಿಯಿಂದ ಕೂಡಿರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.